ಭಾರತದ ಅಸ್ಮಿತೆಯನ್ನ ನಭೋಮಂಡಲಕ್ಕೆ ಚಿಮ್ಮುವ ಹಾಗೆ ವಿಜಯದ ಜೈಬೇರಿ ಬಾರಿಸಿದ್ದಿದ್ರೆ ಬಿಜೆಪಿ ಅದರ ಇಡೀಯದಾದಂತ ಶಕ್ತಿ ಸಂಚಯ ಮತ್ತು ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಕೆಲಸ ಮಾಡಿದ್ದು RSS. ಹಾಗಾಗಿ RSS ಅನ್ನೇ ಇವತ್ತು ಹೆಡೆಮುರಿ ಕಟ್ಟಿದ್ರೆ ಹೇಗೆ? ಪ್ರಾಯಶಃ ಬೇರೆ ಯಾವ ವಿಚಾರದಲ್ಲಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಗೃಹ ಮಂತ್ರಿಯಾಗಿ ನೀವು RSS ಅನ್ನ ಹಣಿಯುವಿಕೆಯನ್ನೇ ಮುಂದುವರಿಸಬೇಕು ಅನ್ನುವಂತ ಒಂದು ಅಜೆಂಡಾನು ಇರಬಹುದು. ಅದು ಜನ ಮಾತಾಡ್ತಾ ಇದ್ದಾರೆ. ಹಿಂದೂಗಳನ್ನ, ಹಿಂದುತ್ವವನ್ನ, ಸನಾತನ ಧರ್ಮವನ್ನ ಇನ್ನಿಲ್ಲದ ಹಾಗೆ ಮೆಟ್ಟುವ ಮೂಲಕ, ಬಡಿಯುವ ಮೂಲಕ, ವಿರೋಧಿಸುವ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಿಜಯದ ಪತಾಕೆಯನ್ನ ಹಾರಿಸಲಿಕ್ಕೆ ಹೊರಟ ಹಾಗೆ ಕಾಣುತ್ತೆ. RSS ಎಲ್ಲಿಯೂ ಕಾನೂನಾತ್ಮಕವಾದ ಹೋರಾಟದಲ್ಲಿ ಮುಜುಗರವನ್ನೋ, ಸೋಲನ್ನೋ, ಹಿನ್ನಡೆಯನ್ನೋ ಅನುಭವಿಸಿಲ್ಲ. ಕರ್ನಾಟಕದಲ್ಲೂ ಅಂತ ಒಂದು ಪ್ರಯತ್ನ ನಡೆದಿತ್ತು. ಈ ಕೇರಳದಲ್ಲಿ 3 ವೈಸ್ ಚಾನ್ಸಲರ್ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕಾಂಗ್ರೆಸ್ಸಿನ ಶಾಡೋ ಅಧ್ಯಕ್ಷ ವೇಣುಗೋಪಾಲ್ ಏನಿದ್ದಾರೆ, ಅವರು ರಾಜೀನಾಮೆಯನ್ನ ಕೇಳಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯಾಂಕಾ ಖರ್ಗೆ ಅವರ RSS ಮೇಲಿನ ಪ್ರಶ್ನೆಗಳು, ಆರೋಪಗಳು, ಆಕ್ಷೇಪಗಳು, ಕೆದಕುವಿಕೆ, ಬೆದಕುವಿಕೆ ಇನ್ನೂ ನಿರಂತರವಾಗಿ ಮುಂದುವರೆದಿದೆ. ಪ್ರಾಯಶಃ ನನಗನ್ನಿಸ್ತದೆ ಕರ್ನಾಟಕ ಒಂದು ಪ್ರಯೋಗ ಶಾಲೆ. ಇದರ ಹಿಂದೆ ಇರುವುದು ರಾಹುಲ್ ಗಾಂಧಿ. ಅತ್ಯಂತ ಕಟುವಾಗಿ RSS ಅನ್ನ ಹೀಗಳೆಯುವ ಮೂಲಕ, ಪ್ರಶ್ನಿಸುವ ಮೂಲಕ RSS ಅನ್ನುವಂತ ಒಂದು ಪರಂಪರೆ ಏನಿದೆ, ಶತಮಾನದ ಪರಂಪರೆ, ಅದು ರಕ್ತಗತ ಪರಂಪರೆ, ಹಿಂದೂಗಳ DNA ಅನ್ನುವ ಮಟ್ಟಕ್ಕೆ ಅದು ಬೆಳೆದ ಪರಂಪರೆ. ವೆಸ್ಟ್ ಬೆಂಗಾಲಿನ ಇಡೀ ಇಲೆಕ್ಷನ್ ನಲ್ಲಿ ಜೈಬೇರಿ ಬಾರಿಸಿದ ಬಿಜೆಪಿಯ ಅಂತರ್ಗತ ಸತ್ಯ ಮತ್ತು ಜನರ ಮನಸ್ಸನ್ನ ಪೂರ್ಣ ಪ್ರಮಾಣದಲ್ಲಿ ಜಾಲಾಡಿ ಅವರಿಗೆ ಸತ್ಯದ ದರ್ಶನ ಮಾಡುವ ಮೂಲಕ ಸನಾತನ ಧರ್ಮ ಮತ್ತು ಭಾರತದ ಅಸ್ಮಿತೆಯನ್ನ ನಭೋಮಂಡಲಕ್ಕೆ ಚಿಮ್ಮುವ ಹಾಗೆ ವಿಜಯದ ಜೈಬೇರಿ ಬಾರಿಸಿದ್ದಿದ್ರೆ ಬಿಜೆಪಿ ಅದರ ಇಡೀಯದಾದಂತ ಶಕ್ತಿ ಸಂಚಯ ಮತ್ತು ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಕೆಲಸ ಮಾಡಿದ್ದು RSS. ಹಾಗಾಗಿ RSS ಅನ್ನೇ ಇವತ್ತು ಹೆಡೆಮುರಿ ಕಟ್ಟಿದ್ರೆ ಹೇಗೆ? ನಮ್ಮ ಸೋಲಿನ ಶತಕ, RSS ಶತಮಾನದ ವಿರುದ್ಧ ಹೋರಾಟ ಮಾಡಿ ನಾವು ಗೆಲ್ಲಬಹುದೇ, ಮೀರಬಹುದೇ ಅನ್ನುವಂತ ಒಂದು ಲೆಕ್ಕಾಚಾರ ಇದ್ದ ಹಾಗೆ ಕಾಣುತ್ತೆ. ವಿದೇಶಕ್ಕೆ RSS ನವರು ಹೋದ್ರೆ ಯಾರು ಸ್ಪಾನ್ಸರ್ ಮಾಡ್ತಾರೆ? ವಿವೇಕಾನಂದರು ಅಮೆರಿಕದ ಶಿಕಾಗೋಗೆ ಹೋಗುವಾಗ ಆ ಕಾಲದಲ್ಲೇ ಮಹಾತ್ಮವನೊಬ್ಬ ಆ ರಾಜ ಸ್ಪಾನ್ಸರ್ ಮಾಡಿದ್ದ. ಹಿಂದುತ್ವಕ್ಕೆ, ಸನಾತನ ಧರ್ಮದಕ್ಕೆ, ಭಾರತದ ಅಸ್ಮಿತೆಗೆ, ಅದರ ಪ್ರಚಾರಕ್ಕೆ ಅಥವಾ ಅದರ ಪ್ರಚುರಪಡಿಸುವಿಕೆಗೆ ದೇಶದಾಚೆಗೂ ಪ್ರಯಾಣ ಮಾಡಲಿಕ್ಕೆ ಇದೇ ನೆಲದಲ್ಲಿ ಬಹಳಷ್ಟು ಜನ ಇದ್ದಾರೆ ಕೊಡುಗೈದಾನಿಗಳು. ವಿದೇಶದಲ್ಲಿ ಇರುವಂತ RSS ಶಾಖೆಯ ಇತಿಮಿತಿಗಳೇನು, ಹಣಕಾಸೇನು, ಇತ್ಯಾದಿ ಇತ್ಯಾದಿ ಅಂತ ಹೊಸ ಹೊಸ ಪ್ರಶ್ನೆಗಳ ಮೂಲಕ ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ. ಇದರ ಮಧ್ಯೆ ಸಾರ್ವಜನಿಕರು ಪ್ರಿಯಾಂಕಾ ಖರ್ಗೆ ಅವರನ್ನ ಬಹಳಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ಅನ್ನ ಕಾನೂನು ಬಾಹಿರ, ಇಲ್ಲಿಗಲ್ ಅಂತ ಹೇಗೆ ಕರಿತೀರಿ? ಅವರದೇ ಆದಂತ ದಾಟಿಯಲ್ಲಿ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ, ದಾಖಲೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೃಹ ಮಂತ್ರಿಗಳು, ಹೊಸ ವ್ಯವಸ್ಥೆ, ಹೊಸ ಶಾಖೆ. ಪ್ರಾಯಶಃ ರಾಹುಲ್ ಗಾಂಧಿ ಅವರು ನಿಮ್ಮನ್ನ ಬಹಳಷ್ಟು ಯೋಜಿಸಿ ಗೃಹ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಪ್ರಾಯಶಃ ಬೇರೆ ಯಾವ ವಿಚಾರದಲ್ಲಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಗೃಹ ಮಂತ್ರಿಯಾಗಿ ನೀವು RSS ಅನ್ನ ಹಣಿಯುವಿಕೆಯನ್ನೇ ಮುಂದುವರಿಸಬೇಕು ಅನ್ನುವಂತ ಒಂದು ಅಜೆಂಡಾನು ಇರಬಹುದು. ಅದು ಜನ ಮಾತಾಡ್ತಾ ಇದ್ದಾರೆ. ಹಿಂದೂಗಳನ್ನ, ಹಿಂದುತ್ವವನ್ನ, ಸನಾತನ ಧರ್ಮವನ್ನ ಇನ್ನಿಲ್ಲದ ಹಾಗೆ ಮೆಟ್ಟುವ ಮೂಲಕ, ಬಡಿಯುವ ಮೂಲಕ, ವಿರೋಧಿಸುವ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಿಜಯದ ಪತಾಕೆಯನ್ನ ಹಾರಿಸಲಿಕ್ಕೆ ಹೊರಟ ಹಾಗೆ ಕಾಣುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಪ್ರಾಯೋಜಿತ ಮತ್ತು ರಾಹುಲ್ ಗಾಂಧಿ ಒಂದು ಈ ಗೃಹ ಮಂತ್ರಿಯನ್ನಾಗಿ ನಿಯೋಜಿಸಿದ ಉದ್ದೇಶವೇ ಇದಿರಬೇಕೋ ಏನೋ. ಭಾರತದ ಒಟ್ಟು ಕಾಂಗ್ರೆಸ್ಸಿನ ಶೂನ್ಯ ಸಂಪಾದನೆಗೆ ಏನಾದರೂ ಸಂಪಾದನೆ ಆಗಬೇಕು ಅಂತ ಆದ್ರೆ ಅದು ಕರ್ನಾಟಕದಿಂದಲೇ ಆಗಬೇಕು. ಆಗ್ತಾನೂ ಇದೆ. ಎಲ್ಲೇ ಚುನಾವಣೆ ನಡೀಲಿ, ಯಾವ ರಾಜ್ಯವಾದರೂ ಆಗಲಿ, ಅದಕ್ಕೆ ಕರ್ನಾಟಕದ ನಮ್ಮಂಥವರ ತೆರಿಗೆಯ ಹಣ ಅದು ಯಾಕೆ ಕೊಡ್ತೀರಿ, ಹೇಗೆ ಕೊಡ್ತೀರಿ, ಅದರ ಇದು ಕಾನೂನು ಬದ್ಧತೆ ಏನು, ಅದರ ಒಂದು
ಇಡಿಯದಾದಂತ ಸಮಜಾಯಿಷಿ ಏನು ಅಂತ ಕೇಳಿದ್ರೆ ಅದಕ್ಕೆ ಹಗರಣವೇ ಉತ್ತರವೇ ಹೊರತು ಪ್ರಿಯಾಂಕಾ ಖರ್ಗೆ ಆಗ್ಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಉತ್ತರ ಕೊಟ್ಟಿಲ್ಲ, ಕೊಡುವುದಿಲ್ಲ. ನೀವು ವಿದೇಶಕ್ಕೆ ನಿಮ್ಮ ಸಚಿವರೋ ಶಾಸಕರೋ ಮತ್ತೊಬ್ಬರೋ ಮಗದೊಬ್ಬರೋ ಎಲ್ಲ ಹೋಗ್ತೀರಿ. ಮೈಸೂರಿಗೆ ಸ್ಪೆಷಲ್ ಫ್ಲೈಟು, ನಿಮ್ಮ ಪಕ್ಷದ ಕಾರ್ಯಚಟುವಟಿಕೆ, ನಿಮ್ಮ ಪಕ್ಷದ ಮೀಟಿಂಗು, ನಿಮ್ಮ ಪಕ್ಷದ ಒಂದು ವ್ಯವಹಾರ, ಅದಕ್ಕೂ ನಮ್ಮ ಹಣದಲ್ಲಿ ಸ್ಪೆಷಲ್ ಫ್ಲೈಟ್. ಅಧಿಕಾರ ಹಸ್ತಾಂತರಕ್ಕೆ ಡಿ.ಕೆ.ಶಿ ಒಮ್ಮೆ ಹೋಗ್ತಾರೆ, ಸಿದ್ದರಾಮಯ್ಯನವರೊಮ್ಮೆ ಹೋಗ್ತಾರೆ, ಶಾಸಕರ ಮತ್ತೊಮ್ಮೆ ಹೋಗ್ತಾರೆ, ಪ್ರಿಯಾಂಕಾ ಖರ್ಗೆ ಅವರನ್ನು ಸೇರಿ ಎಲ್ಲರೂ ಹೋಗ್ತಾರೆ. ದೊಡ್ಡ ಖರ್ಗೆ ಅವರನ್ನು ಭೇಟಿಯಾಗ್ಲಿಕ್ಕೆ, ವೇಣುಗೋಪಾಲರನ್ನ ಭೇಟಿಯಾಗ್ಲಿಕ್ಕೆ, ಸುರ್ಜೇವಾಲ್ರನ್ನ ಭೇಟಿಯಾಗ್ಲಿಕ್ಕೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ಲಿಕ್ಕೆ, ಅದಕ್ಕೂ ಸ್ಪೆಷಲ್ ಫ್ಲೈಟ್. ಯಾರು ಹಣ ಕೊಡ್ತಾರೆ ಅಂತ ಈ ನರಸತ್ತ ಯಾವ ನಮ್ಮವರನ್ನೂ ಸೇರಿ ಯಾರು ಮತದಾರರು ಪ್ರಶ್ನಿಸುವುದಿಲ್ಲ. ಅದು ನಿಮಗೆ ಗ್ರಾಂಟೆಡ್. ವಿದೇಶಕ್ಕೆ RSS ಅನ್ನೋರು ಹೋಗ್ಲಿಕ್ಕೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಅಂತ ಕೇಳ್ತೀರಿ. ಆದ್ರೆ ಇದಕ್ಕೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಅಂತ ಯಾರು ಕೇಳುವುದಿಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ಬೊಕ್ಕಸದ ಹಣ. ಈ ಎಲ್ಲ ಪ್ರಶ್ನೆಗಳು, ಈ ಎಲ್ಲ ವಾದ ವಿವಾದಗಳು, ಈ ಎಲ್ಲ ಚರ್ಚೆಗಳು ಈಗ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮನ್ನ ಕೇಂದ್ರೀಕರಿಸಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಿಸ್ತಾ ಇದ್ದಾರೆ. ಇನ್ನು ಹಲವಾರು ಪ್ರಶ್ನೆಗಳನ್ನ ನಿಮಗೆ ಇಟ್ಟಿದ್ದಾರೆ. ಅವೆಲ್ಲವನ್ನ ಇವತ್ತು ಕ್ರೋಢೀಕರಿಸಿ ನಿಮ್ಮನ್ನ ಮತ್ತೊಮ್ಮೆ ನಾನು ಪ್ರಶ್ನಿಸಬೇಕಾಗಿದೆ. ಇದು ಜನರ ಪ್ರಶ್ನೆ, ಇದು ಸಮಾಜದ ಪ್ರಶ್ನೆ, ಇದು ಸಾಂಸ್ಕೃತಿಕ ವಲಯದ ಬಹಳ ಗಂಭೀರವಾದ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳನ್ನ ಎತ್ತುವ ಮೊದಲು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು RSS ಇಷ್ಟು ಗಟ್ಟಿಯಾಗಿ ಕಪಾಳ ಮೋಕ್ಷವನ್ನು ಮಾಡುವ ಮಟ್ಟಕ್ಕೆ, ತಪರಾಕಿ ಹಾಕುವ ಮಟ್ಟಕ್ಕೆ, ಇತಿಹಾಸದ ಗರ್ಭದಿಂದ ತೆಗೆದ ಅಣಿಮುತ್ತುಗಳನ್ನ ಇಟ್ಟು 100 ವರ್ಷದ ಇಡೀ ಸಾಧನೆಯನ್ನ ಇಟ್ಟು ಸಾರ್ಥಕ ಪ್ರಯಾಣದ ಇಡೀ ಏಳು ಬೀಳುಗಳನ್ನ ಕೋರ್ಟಿನ ವ್ಯಾಜ್ಯ ಮತ್ತು ಅಲ್ಲಿ ಜಯಿಸಿದ ಪ್ರಕರಣಗಳವರೆಗೆ ಇಟ್ಟು ಪ್ರಿಯಾಂಕಾ ಖರ್ಗೆ ಅವರಿಗೆ ಉತ್ತರ ಕೊಟ್ಟರು ಕೂಡ ಅವರ ಮಾತು ನಿಂತಿಲ್ಲ. ಬೇರೆ ಬೇರೆ ದಾರಿಗಳಲ್ಲಿ ಬರ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಅದನ್ನ ಇಟ್ಟುಕೊಂಡು ಜನರು ಪ್ರಿಯಾಂಕಾ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಯಾವ ರೀತಿ? ಅದಕ್ಕೊಂದಿಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ. ಇಲ್ಲಿವರೆಗೆ RSS ಮೇಲೆ ಹಲವಾರು ಕೇಸುಗಳಾಗಿದೆ, ಹಲವಾರು ಸಂವಾದಗಳು ನ್ಯಾಯಾಲಯದ ಅಂಗಳದಲ್ಲಾಗಿದೆ. ಎಲ್ಲದರಲ್ಲೂ RSS ಗೆದ್ದಿದೆ. RSS ಎಲ್ಲಿಯೂ ಕಾನೂನಾತ್ಮಕವಾದ ಹೋರಾಟದಲ್ಲಿ ಮುಜುಗರವನ್ನೋ, ಸೋಲನ್ನೋ, ಹಿನ್ನಡೆಯನ್ನೋ ಅನುಭವಿಸಿಲ್ಲ. ಅದಕ್ಕೆ ಒಂದು ಉದಾಹರಣೆ, ಜುಲೈ 19, 2024 ಸೆಂಟ್ರಲ್ ಗವರ್ಮೆಂಟಿನ 58 ವರ್ಷದ ಒಬ್ಬ ವ್ಯಕ್ತಿ RSS ನಲ್ಲಿ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಬ್ಯಾನ್ ಮಾಡಲಾಯಿತು, ಬಹಿಷ್ಕರಿಸಲಾಯಿತು. ಮಧ್ಯಪ್ರದೇಶದ ಹೈಕೋರ್ಟ್ 58 ವರ್ಷದ ವಯಸ್ಕರ ಮೇಲೆ ಹಿಂದೆ ಹಾಕಿದ ಬ್ಯಾನ್ ಒಂದು ಮಿಸ್ಟೇಕ್, ಒಂದು ತಪ್ಪು ನಿರ್ಧಾರ ಅಂತ ಹೇಳುವುದರ ಜೊತೆ RSS ಕಾರ್ಯಕ್ರಮದಲ್ಲಿ ಈ ವ್ಯಕ್ತಿ ಭಾಗವಹಿಸಿರುವುದು ಇಲ್ಲೀಗಲ್ ಅಲ್ಲ, ಅದು ಲೀಗಲ್ ಅಂತ ತೀರ್ಪನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಇಂಥ ಒಂದು ಕುಯುಕ್ತಿಯ ಕೆಲಸಗಳು ನಡೆದಾಗ ಎಲ್ಲ ಕೋರ್ಟ್ಗೆ ಹೋಗಲಾಗಿದೆ. ಕರ್ನಾಟಕದಲ್ಲೂ ಅಂತ ಒಂದು ಪ್ರಯತ್ನ ನಡೆದಿತ್ತು. ಈ ಕೇರಳದಲ್ಲಿ 3 ವೈಸ್ ಚಾನ್ಸಲರ್ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕಾಂಗ್ರೆಸ್ಸಿನ ಶಾಡೋ ಅಧ್ಯಕ್ಷ ವೇಣುಗೋಪಾಲ್ ಏನಿದ್ದಾರೆ ಅವರು ರಾಜೀನಾಮೆಯನ್ನ ಕೇಳಿದ್ದಾರೆ. ಅಂದ್ರೆ ಇಲ್ಲೀಗಲ್ ಇನ್ಸ್ಟಿಟ್ಯೂಷನ್ RSS. ಹಾಗಾಗಿ ನೀವು ಅಲ್ಲಿ ಹೇಗೆ ಭಾಗವಹಿಸಿದ್ರಿ? ಅಕ್ರಮ ಸಂಸ್ಥೆ. ಅದಕ್ಕೆ ಇಲ್ಲಿ ಉತ್ತರ ಇದೆ. ಇನ್ನು ಹಲವಾರು ಕೋರ್ಟ್ ತೀರ್ಪುಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾವೆ. ಒಂದು ಸಂಸ್ಥೆ ಊರ್ಜಿತದಲ್ಲಿದೆ, ಅಸ್ತಿತ್ವದಲ್ಲಿದೆ, ಅದು ಸಾಂವಿಧಾನಿಕವಾಗಿದೆ, ಸಾಂಸದಿಕವಾಗಿದೆ ಅನ್ನುವುದರ ಮೇಲೇನೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ. ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯತೆ ಇರಬೇಕು ಅಂತಾದ್ರೆ ಅದು ಅಸ್ತಿತ್ವದಲ್ಲಿರ್ಬೇಕು. RSS ಮೇಲೆ 2 ಸಾರಿ ಬ್ಯಾನ್ ಆಗಿದೆ. ಕಳೆದ ವಿಡಿಯೋದಲ್ಲಿ ನಾವು ಅದರ ಪ್ರಸ್ತಾಪ ಮಾಡಿದ್ವಿ. ಈ 58 ವರ್ಷದ ವ್ಯಕ್ತಿಯ ಮೇಲೆ ಹೇರಿದ ಬ್ಯಾನ್ ಅನ್ನ ಮಧ್ಯಪ್ರದೇಶದ ಹೈಕೋರ್ಟ್ ತೆರವುಗೊಳಿಸಿದ್ದಷ್ಟೇ ಅಲ್ಲ, ಯಾವುದೇ ಸರ್ಕಾರಿ ಕಾರ್ಯಕ್ರಮದ ಯಾವುದೇ ಸರ್ಕಾರಿ ನೌಕರರು RSS ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಇಲ್ಲೀಗಲ್ ಅಲ್ಲ ಮತ್ತು ಭಾಗವಹಿಸುವಿಕೆಯನ್ನ ಯಾವ ಸರ್ಕಾರವು ತಡೆಯುವ ಹಾಗೆಯೂ ಇಲ್ಲ ಅಂತ ತೀರ್ಪು ಕೊಟ್ಟಿದೆ. ಹೇಗೆ ಇಲ್ಲೀಗಲ್ ಆಗುದು? ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿ. ಇನ್ನು ಕೈಲಾಶ್ ಸತ್ಯಾರ್ಥಿ ಯಾರು ಅಂತ ನಿಮ್ಗೆ ಗೊತ್ತು. ಅವರು 2018ರಲ್ಲಿ ವಿಜಯದಶಮಿ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರು ನಿಮ್ಮ 10 ಜನಪಥ ಅಥವಾ ಕಾಂಗ್ರೆಸ್ಸಿನ ಮುಖಂಡರಿಂದ ಪರ್ಮಿಷನ್ ತೆಗೆದುಕೊಂಡಿದ್ರಾ ಅನ್ನುವ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಹಾಗಾದ್ರೆ ಒಂದು ಇಲ್ಲಿಗಲ್ ಸಂಸ್ಥೆ ಅಂತ ನೀವೀಗ ಹೇಳ್ತಾ ಇದ್ದೀರಲ್ಲ, ಇಲ್ಲಿಗಲ್ ಸಂಸ್ಥೆಯಲ್ಲಿ ಕೈಲಾಶ್ ಸತ್ಯಾರ್ಥಿ ಭಾಗವಹಿಸಬಹುದೇ? ಆಯ್ತು. ಮಾಜಿ ರಾಷ್ಟ್ರಪತಿ, ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ಮತ್ತು ಈ ಸ್ವತಂತ್ರ ಭಾರತದಲ್ಲೇ ಕಂಡಂತ ಒಬ್ಬ ಅದ್ಭುತವಾದಂತ ಚಿಂತಕ, ವಾಗ್ಮಿ ಮತ್ತು ಮಹಾನಾಯಕ ಮಾಜಿ ರಾಷ್ಟ್ರಪತಿಗಳು, ಅವರು
ನಾಗಪುರದಲ್ಲಿರುವಂತ RSS ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟದ್ದಷ್ಟೇ ಅಲ್ಲ, ಅಲ್ಲಿ ಅವರು ಪ್ರಧಾನ ಭಾಷಣ ಮಾಡಿದ್ರು, ಉಪನ್ಯಾಸ ಮಾಡಿದ್ರು. ಹಾಗಾದ್ರೆ ಇವರು ಭಾಗವಹಿಸಿದ್ದು RSS ಈ ವೇದಿಕೆ ಒಂದು ಅಕ್ರಮ ಸಂಸ್ಥೆಯ ವೇದಿಕೆಯೇ? ಪ್ರಶ್ನಿಸ್ಬೇಕಲ್ಲ. ಇನ್ನು ಟಾಟಾ, ರತನ್ ಟಾಟಾ ಭಾರತದ ಅತ್ಯಂತ ಅದ್ಭುತವಾದಂತ ಇಂಡಸ್ಟ್ರಿಯಲಿಸ್ಟ್. ಅವರು ಒಂದಲ್ಲ ಎರಡಲ್ಲ ಹಲವು ಬಾರಿ RSS ಈ ನಾಗಪುರದ ಕಚೇರಿಗೆ ಭಾಗವಹಿಸಿದ್ದಾರೆ. ಮೋಹನ್ ಭಾಗವತರೊಟ್ಟಿಗೆ ಹಲವು ಬಾರಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಅವರು ಟಾಟಾ ಟ್ರಸ್ಟಿಗೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯಿಸಬೇಕಾಗಿತ್ತೇನೋ? ಈ ಪ್ರಶ್ನೆಯೂ ಕಾಡುತ್ತೆ. ಇಸ್ರೋ ಮಾಜಿ ಚೇರ್ಮನ್ ರಾಧಾಕೃಷ್ಣನ್ ಮಾರ್ಸ್ಗೆ ರಾಕೆಟ್ ಹಾರಿಸಿದವರು RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾದ್ರೆ ಅವರಿಗೆ ಭಾರತ ಸರ್ಕಾರ ಅತ್ಯಂತ ಗೌರವಯುತವಾಗಿ ನೀಡಿದ ಪದ್ಮ ಪ್ರಶಸ್ತಿಯನ್ನ ಹಿಂದಿರುಗಿಸಬೇಕು ಅಂತ ಒತ್ತಾಯ ಮಾಡಬೇಕೇನು? ಯಾವುದಾದ್ರೂ ಒಂದು ನಿಷೇಧಿತ ಅಕ್ರಮ ಸಂಘಟನೆ ಸಂಘ ಅಂತ ಆಗಿದ್ದಿದ್ರೆ ಈ ಮಹನೀಯರು ಭಾಗವಹಿಸುವಿಕೆಗೆ ಸಾಧ್ಯತೆ ಇತ್ತೇ, ಔಚಿತ್ಯ ಇತ್ತೇ, ಅಥವಾ ಅದನ್ನ ಆಗಲೇ ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡಿಲ್ಲ? 2024 ಶಂಕರ್ ಮಹಾದೇವನ್ ಅಂತ ಒಬ್ಬ ಅದ್ಭುತವಾದ ಗಾಯಕ ವರ್ತಮಾನದಲ್ಲಿ ಭಾರತದಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಒಂದು ಭಾಗ್ಯ, ಸೌಭಾಗ್ಯ, ರೋಮಾಂಚನ. ಅವರು RSS ವೇದಿಕೆಯಲ್ಲಿ ಹಾಡಿದ್ದಾರೆ. ಅದು ರೇಡಿಯೋದಲ್ಲೂ ಪ್ರಕಟ ಆಗ್ತಾ ಇದೆ. ಅದನ್ನ ಬ್ಯಾನ್ ಮಾಡ್ಬೇಕೇನಾಗಾದ್ರೆ? ಶತಮಾನೋತ್ಸವದ ಸಂಭ್ರಮದಲ್ಲಿ 2026 ಮುಂಬೈ ಕಾರ್ಯಕ್ರಮದಲ್ಲಿ ವಿಕ್ಕಿ ಕೌಶಲ್ ನಿಂದ ಹಿಡಿದು ರಣಬೀರ್ ಕಪೂರ್ ನಿಂದ ಹಿಡಿದು ಅಕ್ಷಯ್ ಕುಮಾರ್ ವರೆಗೆ ಎಲ್ಲರೂ ಭಾಗವಹಿಸಿದ್ದಾರಲ್ಲ, ಅವರನ್ನ ಬಾಲಿವುಡ್ ಇಂದ ಬೈಕಾಟ್ ಮಾಡ್ಬೇಕಾ? ಈ ಪ್ರಶ್ನೆಯನ್ನು ಕೇಳಬೇಕಲ್ಲ. 55 ದೇಶಗಳಲ್ಲಿ ಮೋಹನ್ ಭಾಗವತ್ ಅವರು ವಿಶೇಷ ಉಪನ್ಯಾಸವನ್ನ ಮಾಡಿದ್ದಾರೆ. ಅಲ್ಲಿಯ ಎಲ್ಲಾ ವಿದೇಶದ ಅಂಬಾಸಡರ್ಗಳು, ಗಣ್ಯರು ಭಾಗವಹಿಸಿದ್ದಾರೆ. ಇದಕ್ಕಿಂತ ಇನ್ನೇನು ದಾಖಲೆ ಬೇಕು? ಕೇರಳದಲ್ಲಿ ವೈಸ್ ಚಾನ್ಸಲರ್ಸ್ಗಳು RSS ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಈಗ ವೇಣುಗೋಪಾಲ್ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಆದರೆ ಇದೇ ಜುಲೈ 25, 2025ರಲ್ಲಿ ಯಾವ ವೈಸ್ ಚಾನ್ಸಲರ್ ಇವತ್ತು ಭಾಗವಹಿಸಿದ್ರು ಅಂತ ನೀವು ರಾಜೀನಾಮೆ ಕೇಳ್ತಾ ಇದ್ದೀರೋ, ಅದೇ ಯೂನಿವರ್ಸಿಟಿಯಲ್ಲಿ ಭಾರತ ಮಾತಾ ಪುತ್ಥಳಿಯನ್ನ SFI ಕಾರ್ಯಕರ್ತರು, ಬೀಡಾಡಿಗಳು, ಉಂಡಾಡಿಗಳು ಅದನ್ನ ಕಿತ್ತು ಎಸೆದ್ರಲ್ಲ, ಆವಾಗ ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡಿಲ್ಲ? ಭಾರತ ಮಾತಾ ಪುತ್ಥಳಿ ಯೂನಿವರ್ಸಿಟಿಯಲ್ಲಿ ಇಲ್ದೇನೆ ಇನ್ನೆಲ್ಲ ಆಕಾಶದಲ್ಲಿ ಇರ್ಬೇಕಾ? ಯಾಕೆ ಅದನ್ನ ಪ್ರಶ್ನೆ ಮಾಡಿಲ್ಲ? ಈಗ ಅದೇ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕ್ಯಾಂಪಸ್ಸಿನ ಹೊರಗಡೆ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಯಾವ ನೆಲೆಯಲ್ಲಿ ರಾಜೀನಾಮೆ ಕೇಳ್ತಾ ಇದ್ದೀರಿ? ಅದರ ಗುಟ್ಟು ನಮಗೆ ಗೊತ್ತಿಲ್ವೇ? ಕೇರಳದಲ್ಲಿರುವ ಸರ್ಕಾರ ಯಾರ ಬೆಂಬಲದಿಂದ? ಮುಸ್ಲಿಂ ಲೀಗ್. ಅವರ ಸಂತುಷ್ಟೀಕರಣಕ್ಕಾಗಿ ಹಿಂದೂ ವಿರೋಧಿಗಳಾಗಿ ನೀವು ವರ್ತಿಸ್ತಾ ಇದ್ದೀರಿ. ಹಿಂದೂ ಧರ್ಮವನ್ನ ಮೆಟ್ಟಿ ನಿಲ್ಲುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದರ ಪ್ರಯತ್ನ, ಅದರ ಒಂದು ಭಾಗ ಕರ್ನಾಟಕದ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಅವರ ನಾಲಿಗೆಯಿಂದ ಬರ್ತಾ ಇರುವಂತ RSS ವಿರೋಧಿ ಮಾತುಗಳು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಾಗ್ತಾ ಇದೆ. RSS ಅನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮ ಕುಟುಂಬ, ನಿಮ್ಮ ತಂದೆಯವರಾದಿ ಹೆಚ್ಚು ಕಮ್ಮಿ 59 ವರ್ಷ ಅಥವಾ 6 ದಶಕಗಳ ಕಾಲ ನಿರಂತರವಾಗಿ ಆಡಳಿತ ಮಾಡಿದ್ದೀರಿ, ಅಧಿಕಾರದಲ್ಲಿದ್ದೀರಿ. ಕಲಬುರ್ಗಿಗೆ ಏನ್ ಕೊಟ್ರಿ? ಕಲಬುರ್ಗಿಗೆ ಏನ್ ಮಾಡಿದಿರಿ? ಯಾವ ಅಭಿವೃದ್ಧಿಯನ್ನ ಮಾಡಿದ್ದೀರಿ? ಅಲ್ಲಿಯ ಬಡಬಗ್ಗರಿಗೆ ಏನ್ ಮಾಡಿದ್ದೀರಿ? ಅಲ್ಲಿಯ ರೈತರಿಗೆ ಏನ್ ಮಾಡಿದ್ದೀರಿ? ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನಿಸುವುದು ನಮ್ಮ ಹಕ್ಕು ತಾನೆ. ಪ್ರಜಾಪ್ರಭುತ್ವದ ಯಾವುದೇ ಪ್ರಾತಿನಿಧಿಕ ವ್ಯಕ್ತಿಗಳು ಪ್ರತಿನಿಧಿಸುವ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನ ಪ್ರಶ್ನಿಸುವುದು ಸಾಂವಿಧಾನಿಕವಾದ ಹಕ್ಕು, ಬಾಧ್ಯತೆ. ಹೌದೋ ಅಲ್ವೋ? ನೀವೇನ್ ಕೊಟ್ಟಿದ್ದೀರಿ, ಏನ್ ಕಡ್ದುಳಿಸಿದ್ದೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನಿಷ್ಟು ಪ್ರಶ್ನೆಗಳು ಕಾದಿವೆ ನಿಮಗೆ. ಇದೇ ಈಗ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೊಸ ಉತ್ಸಾಹದಿಂದ ಬಂದಿದ್ದೀರಿ, ಹೊಸ ಕನಸುಗಳನ್ನು ಬಿತ್ತುತ್ತಾ ಇದ್ದೀರಿ. ನಿಮ್ಮ ಅವಧಿಯಲ್ಲಿ ಬಹುಶಃ ನಾವು ಒಂದು ಸುಭಿಕ್ಷ ಕರ್ನಾಟಕವನ್ನ, ಶಾಂತಿಯುತ ಕರ್ನಾಟಕವನ್ನ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಅಥವಾ ಘರ್ಷಣೆ, ರಕ್ತಪಾತ, ಕೊಲೆ, ಸುಲಿಗೆ, ದರೋಡೆ ಇವೆಲ್ಲವೂ ಮುಕ್ತವಾದಂತ ಒಂದು ಕರ್ನಾಟಕವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಂಗ್ ಅಂಡ್ ಎನರ್ಜೆಟಿಕ್. ಮತ್ತು ಇಡೀ ಭಾರತದಲ್ಲಿ ಇವತ್ತು ಕಾಂಗ್ರೆಸ್ಸಿನಲ್ಲಿ ಯುವ ತಲೆಮಾರು ಅಂತ ಬಂದ್ರೆ ನಿಮ್ಮಷ್ಟು ಜನಪ್ರಿಯ, ನಿಮ್ಮಷ್ಟು ಒಂದು ಅದ್ಭುತವಾದಂತ ಶೈನಿಂಗ್ ಇರುವಂತ ಯಾವ ರಾಜಕಾರಣಿಯೂ ಇಲ್ಲ. ಹಾಗಾಗಿ ಅದು ಕರ್ನಾಟಕದ ಸೌಭಾಗ್ಯ ಅಂತ ಭಾವಿಸಿ ಗೃಹ ಇಲಾಖೆಯನ್ನ ಡಾಕ್ಟರ್ ಪರಮೇಶ್ವರ್ ಅವರಿಗಿಂತ ನೀವು ಇನ್ನೂ ಅದ್ಭುತವಾಗಿ ನಿರ್ವಹಿಸ್ತೀರಿ ಅನ್ನುವ ನಂಬಿಕೆ ಮತ್ತು ನಿರೀಕ್ಷೆಯನ್ನ ಇಟ್ಕೊಂಡು ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳಬೇಕು. ನೀವು ವಹಿಸಿಕೊಂಡದ್ದು ಗೃಹ ಇಲಾಖೆ. ಆ ಗೃಹ ಇಲಾಖೆಯ ಪ್ರಾಥಮಿಕವಾದಂತ ಒಂದು ಸಮೀಕ್ಷೆಯೋ ಇತ್ಯಾದಿಯೋ ಅದರ ಬಗ್ಗೆ ನಾನೇನ್ ಮಾಡ್ತೇನೆ, ನನ್ನ ಅವಧಿಯಲ್ಲಿ ಏನಾಗಬಹುದು, ಹಿಂದೇನಾಗಿದೆ, ಮುಂದೇನಾಗತ್ತೆ, ಇದರ ಬಗ್ಗೆ ಮಾತಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಥಮ ಮತ್ತು ಕೊನೆಯ ಮತ್ತು ಪ್ರಧಾನ
ಅಜೆಂಡಾ ಏನು ಅಂತಂದ್ರೆ RSS ಅನ್ನ ಚಿವುಟುವ, RSS ಅನ್ನ ಕಿವುಚುವ, RSS ಗೆ ಪ್ರಶ್ನೆ ಮಾಡುವುದರಲ್ಲೇ ನಿಮ್ಮ ಕಾಲವನ್ನ ಬಹುತೇಕವಾಗಿ ಕಳೀತಾ ಇದ್ದೀರಲ್ಲ. ಆವಾಗ ಜನ ಪ್ರಶ್ನೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸ್ವಾಮಿ ಸೈಯದ್ ನಾಸೀರ್ ಹುಸೇನ್ನ 2024 ಫೆಬ್ರವರಿ 7ರ ವಿಧಾನಸಭೆಯಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾದಂತ ಒಂದು ಸಂಭ್ರಮದ ಹೊತ್ತಲ್ಲಿ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ. ಆರಂಭದಲ್ಲಿ RSS ನವರಿಗೆ, ಬಿಜೆಪಿಯವರಿಗೆ, ಈ ಬಲಪಂಥೀಯರಿಗೆ ಕೇವಲ ಪಾಕಿಸ್ತಾನವಷ್ಟೇ ಕಾಣುತ್ತೆ ಹೊರತು ಬೇರೆ ಏನೂ ಕಾಣುವುದಿಲ್ಲ, ಅಲ್ಲಿ ಅಂತ ಯಾವ ಘೋಷಣೆಯೂ ಆಗಿಲ್ಲ ಅಂತ ಸ್ವತಃ ತಾವೇ ಹೇಳಿದ್ರಿ. ಆದ್ರೆ FSL ರಿಪೋರ್ಟ್ ಬಂದ ತಕ್ಷಣ ಏನಾಯ್ತು? ಸರ್ವನಾಮ ಮಷಿನುಂಗಿತ, ಬಣ್ಣ ಬಯಲಾಯ್ತಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು ಸತ್ಯ ಅಂತ FSL ರಿಪೋರ್ಟ್ ಹೇಳಿದ ಮೇಲೆ ಮಾರ್ಚ್ 4ರಂದು ಕೇಸ್ ಹಾಕಿದ್ರಿ, 3 ಜನರನ್ನ ಬಂಧಿಸಿದ್ರಿ. ಮೊಹಮ್ಮದ್ ಶಫಿ ನಾಶಿಪುಡಿ, ಮುನಾವರ್ ಮಹಮ್ಮದ್ ಹಾವೇರಿ, ಇಲ್ತಾಜ್ ದೆಹಲಿ. ಆದರೆ ಬಂಧನ ಆಯ್ತು, ಆಮೇಲೆ ಜಾಮೀನ್ ಆಯ್ತು. ವಿಚಾರಣೆ ಎಲ್ಲಿವರೆ ಬಂತು ಸ್ವಾಮಿ? ಏನಾಯ್ತು? ಯಾಕೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಇಷ್ಟು ನಿಧಾನ? ಅಲ್ಲಿರುವ ಕಾರ್ಯಕಾರಣಗಳೇನು? ಒತ್ತಡಗಳಿದ್ಯಾ? ಅಥವಾ ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂತ ಸ್ಲೋಗನ್ ನಡಿ ಏನಾದ್ರು ಸಾಫ್ಟ್ ಕಾರ್ನರ? ಸ್ವತಃ ನಾಸೀರ್ ಹುಸೇನ್ಗೆ ನೀವು ನೋಟಿಸ್ ಜಾರಿ ಮಾಡಿದ್ದೀರಿ, ಅವರು ಹೇಳಿದ್ರು ಹೌದಾ ಈ ತರ ಘೋಷಣೆ ಆಗಿದೆ, ಇಲ್ಲಿ ಈ ಪ್ರಕರಣದಲ್ಲಿ ಅದರ ತನಿಖೆಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದಂತ ಮನುಷ್ಯ, ಅವರಿಗೆ ನೋಟಿಸ್ ಜಾರಿ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಬಂದಿದೆ. ಅವರು ವಿಚಾರಣೆಗೆ ಹಾಜರಾದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕೆ ವಿಚಾರಣೆಗೆ ಬಂದಿಲ್ಲ? ಯಾಕೆ ಅವರನ್ನ ಕರೆದು ವಿಚಾರಿಸಿಲ್ಲ? ಅಥವಾ ಆರೋಪಿಗಳೆಲ್ಲರೂ ಭೂಗತ ಆಗ್ಬಿಟ್ಟಿದಾರೋ? ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಇಷ್ಟು ಮೀನಾಮೇಷ, ನಿಧಾನ ಯಾಕೆ? ಇದು ಜನರ ಪ್ರಶ್ನೆ. ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು ರಾಷ್ಟ್ರ ವಿರೋಧಿ ಅಲ್ಲವೇ? ಹಾಗಾದ್ರೆ ಇದೊಂದು ಗಹನವಾದಂತ ಒಂದು ರಾಷ್ಟ್ರ ವಿರೋಧಿ ಕೃತ್ಯ ಅಲ್ವೇ? ಅವರ 3 ಜನರ ಕತೆ ಏನಾಯ್ತು? ಅದರ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ಉತ್ತರ ಕೊಡಿ. ಮೇ 13, 2023 ಬೆಳಗಾವಿ ಚುನಾವಣೆ ಫಲಿತಾಂಶ. ಅದರ ಸಂಭ್ರಮದಲ್ಲಿ ವ್ಯಕ್ತಿಯೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಸ್ಥಳದಲ್ಲೇ ಪೊಲೀಸರು ಗದರಿದ್ರು, ಬೆದರಿಸಿದ್ರು. ಅವರ ಮೇಲೆ ಸುಮೋಟೋ ಕೇಸನ್ನು ಹಾಕಲಾಯಿತು. ನಿಮ್ದೇ ಸರ್ಕಾರ ಅನಾಮಧೇಯ ವ್ಯಕ್ತಿಗಳು ಅಂತ FIR ಮಾಡಿ. ಆ ಅನಾಮಧೇಯ ವ್ಯಕ್ತಿಗಳು ಎಲ್ಲಿಗೋದ್ರು, ಏನಾಯ್ತೋ, ಯಾವ ವಿಚಾರಣೆ ಆಯ್ತು, ಏನ್ ಕತೆ? ಅದರ ಮೇಲೆ ಚಾರ್ಜ್ ಶೀಟು ಆಗಿಲ್ಲ, ಅಥವಾ ಅನಾಮಧೇಯ ವ್ಯಕ್ತಿಗಳನ್ನು ಬಂಧಿಸಿದಾರೋ ಇಲ್ಲವೋ, ಯಾವ ರೀತಿಯ ವಿವರಗಳು ಬಂದಿಲ್ಲ. ಭದ್ರಾವತಿ ಈದ್ ಮಿಲಾದ್ 2025 ಸೆಪ್ಟೆಂಬರ್ ಮೆರವಣಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು. ಸುಮೋಟೋ ಕೇಸು ಏನಾಯ್ತು? ಅದು ಹಳ್ಳ ಹಿಡಿದಿರ್ಬೇಕು. ಇಲ್ದಿದ್ರೆ ಉತ್ತರ ಕೊಡಿ. ಪ್ರತಿಯೊಂದು ವಿವರಗಳನ್ನು ಕೇಳುವ ಹಕ್ಕು ಪ್ರಜೆಗಳಾದ ನಮಗಿದೆ. ಇವತ್ತು ಕೋರ್ಟಿನ ವ್ಯವಹಾರಗಳು, ಕೋರ್ಟಿನ ತೀರ್ಪು, ಜಡ್ಜಿಗಳು ಸ್ಟೆನೋಗ್ರಾಫರ್ಗೆ ಡಿಕ್ಟೇಟ್ ಮಾಡುವುದನ್ನು ಕೂಡ ಇವತ್ತು ವಿಜುವಲಿ ಇಡೀ ದೇಶಕ್ಕೆ ತೋರಿಸಲಾಗ್ತಾ ಇದೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯದಾನ ನಡೀತಾ ಇರುವಾಗ ನೀವು ಜನಪ್ರತಿನಿಧಿಗಳು, ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು. RSS ಗೆ ಪ್ರಶ್ನೆ ಮಾಡುವವರಿಗೆ ಹೇಳ್ತಿರಲ್ಲ, ಇದು ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಅಲ್ಲ, ಸರ್ಕಾರದ ಪ್ರಶ್ನೆ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ನಾವು ಕೇಳುವ ಪ್ರಶ್ನೆಗೆ ಯಾಕೆ ಉತ್ತರಿಸಬಾರದು? ಸೆಪ್ಟೆಂಬರ್ 2025 ವಿಜಯಪುರ ಇಂಥದ್ದೇ ಘಟನೆ, ಮತ್ತೆ ಸುಮೋಟೋ, ಅದ್ರ ಬಗ್ಗೆ ಏನೂ ಇಲ್ಲ. ಅದೇ ನೀವು ಭದ್ರಾವತಿಯಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರು 2022ರಲ್ಲಿ ಮಾಡಿದ್ದು 2024ರಲ್ಲಿ ವಿಡಿಯೋ ವೈರಲ್ ಆಯ್ತು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ಅದಾಗ ಏನು ಉರಿದು ಬಿದ್ರಿ? ಇವರೆಲ್ಲ ದೇಶ ಪ್ರೇಮಿಗಳು ಅಂತ ಹೇಳುವ ನಾಟಕ, ಇವರದೆಲ್ಲ ಬೂಟಾಟಿಕೆ, ಒಳಗಿರುವುದು ಪಾಕಿಸ್ತಾನದ ಪ್ರೇಮ. ನೋಡಿ ಬಿಜೆಪಿ ಅವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಏನು ಮುಗಿ ಬಿದ್ದು ದೊಡ್ಡ ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಕೊನೆಗೆ ಅವರನ್ನು ಬಂಧಿಸಲಾಯ್ತು. ಬಾಯಿ ತಪ್ಪಿ, ನಾಲಿಗೆ ತಪ್ಪಿ ಮುರ್ದಾಬಾದ್ ಅಂತ ಹೇಳುವಲ್ಲಿ ಜಿಂದಾಬಾದ್ ಅಂತ ಹೇಳಿದ್ದೇವೆ ಅಂತ ಆ ವ್ಯಕ್ತಿ ಒಪ್ಕೊಂಡ್ರು. ಆದ್ರೆ ಆವಾಗಿದ್ದ ರೋಷಾವೇಶ ಈ ಪ್ರಕರಣದಲ್ಲಿ ಯಾಕಿಲ್ಲ? ನಿಮ್ಮದೇ ಸರ್ಕಾರದಲ್ಲಿ ಸುಮೋಟೋ ಕೇಸ್ ಹಾಕಿದ್ದು. ಇದರ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕಲ್ಲ, ಇದರ ಬಗ್ಗೆ ನೀವು ಉತ್ತರ ಕೊಡ್ಬೇಕಲ್ಲ. ಡಾಕ್ಟರ್ ಪರಮೇಶ್ವರ್ ಅವಧಿಯಲ್ಲಿ ಏನಾಯ್ತು? ಯಾಕೆ ಇಷ್ಟು ವಿಳಂಬ? ಒಬ್ಬ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ವಿಧಾನಸೌಧದಲ್ಲಾದಂತದ್ದು ಪಾಕಿಸ್ತಾನ್ ಜಿಂದಾಬಾದ್, ಇದು ಎಂತ ಸೀರಿಯಸ್ ಕೇಸು? ಯಾವುದು ಸುದ್ದಿ ಇಲ್ಲ, ಸುಕಾಲಿಲ್ಲ. ಗೃಹ ಮಂತ್ರಿಗಳಾಗಿ ಇವನ್ನೆಲ್ಲ ನೀವು ಉತ್ತರಿಸಬೇಕಾದಂತ ಸಂದರ್ಭದಲ್ಲಿ RSS ಅನ್ನಷ್ಟೇ ಪ್ರಶ್ನೆ ಮಾಡ್ತಾ, ಸುದ್ದಿಗೆ ಆಹಾರ ಆಗ್ತಾ, ಮುಳುಗುವ ಹಡಗಿಗೆ ಒಂದು ದೊಡ್ಡ ನಾವಿಕನಾಗಿ ಕಾಣಿಸ್ಕೊಳ್ತಾ, ರಾಷ್ಟ್ರವ್ಯಾಪಿ, ರಾಷ್ಟ್ರದ ಆಚೆಗೂ ಕೂಡ ಸುದ್ದಿ ಆಗ್ತಾ, ಇಡೀ ಕಾಂಗ್ರೆಸ್ಸಿನಲ್ಲಿ ಇವತ್ತು ಮಿಂಚಿಂಗ್, ಶೈನಿಂಗ್ ಯಾರು ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು. RSS ಅನ್ನ ಮುಟ್ಟಿದವರು ಯಾರು ಇಲ್ಲಿವರೆಗೆ ಅವರು ರಾಜಕೀಯ ಜೀವನದಲ್ಲೂ ಉದ್ಧಾರ ಆದಂದನ್ನು ನಾವು ಕಾಣಿಲ್ಲ. ಆಮೇಲೆ ಇವತ್ತು ಇಡೀ ಭಾರತದಲ್ಲಿ 84ರಿಂದ 86% ಹಿಂದೂಗಳಿರೋದು. ನಿಮ್ಮ ಟಾರ್ಗೆಟ್ ಏನು? ಹಿಂದುತ್ವ, ಸನಾತನ. ಅದೆಲ್ಲೂ ನಿಮ್ಮ ಚುನಾವಣೆಯಲ್ಲೂ ವರ್ಕೌಟ್ ಆಗಿಲ್ಲ. ಭಾರತ ಜಾಗೃತವಾಗಿದೆ, ಸನಾತನ ಜಾಗೃತವಾಗಿದೆ, ಹಿಂದುತ್ವ ಜಾಗೃತಿಯಾಗಿದೆ. ಇಂದು ಪ್ರತಿಯೊಬ್ಬರು ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಬಲರಾಗಿದ್ದಾರೆ. ಹಾಗಾಗಿ ಜನ ನಿಮ್ಮನ್ನ ಇವತ್ತು ನಿಮ್ಮ
ಕ್ಷೇತ್ರಕ್ಕೆ ಸಂಬಂಧಪಟ್ಟು, ಅದು ಗೃಹ ಇಲಾಖೆ ಇರಬಹುದು, ನಿಮ್ಮ ಸ್ಪರ್ಧಿಸುವಂತ ಕ್ಷೇತ್ರ ಇರಬಹುದು, ಅದಕ್ಕೆ ಸಂಬಂಧಪಟ್ಟು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೂ ನೀವು ಉತ್ತರಿಸಬೇಕು, ಉತ್ತರದಾಯಿತ್ವ ಹೊಂದಿದ್ದೀರಿ. RSS ನಿಮ್ಮ ಪ್ರಶ್ನೆಗೆ ಎಷ್ಟು ಕಟುವಾಗಿ ಬೆಂಕಿ ಉತ್ತರವನ್ನ ಕೊಟ್ಟಿದೆ ಅಂತಂದ್ರೆ, ಪ್ರಾಯಶಃ ಆ ಉತ್ತರದ ಮತಿತಾರ್ಥ ಸ್ವಲ್ಪ ಆದ್ರೂ ನಿಮ್ಮ ಮತಿಗೆ ಬಂದಿದ್ದಿದ್ರೆ ಇನ್ನೂ ಮತ್ತೆ ಹುರುಳಿಲ್ಲದ ತಿರುಳಿಲ್ಲದ ಬುದ್ಧಿಶೂನ್ಯತೆಯ ಪ್ರಶ್ನೆಗಳನ್ನ ಮತ್ತೆ ಮಾಡ್ತಿರ್ಲಿಲ್ಲ. ನೀವು ಪ್ರಶ್ನೆ ಮಾಡ್ತಾ ಹೋಗ್ತಾ ಇರಿ, RSS ಅನ್ನ ಮುಟ್ತಾನೇ ಇರಿ, RSS ಅನ್ನ ಕುಟ್ತಾನೇ ಇರಿ, RSS ಅನ್ನ ಮೆಟ್ತಾನೇ ಇರಿ. ನಾವು ನಂಬಿದ್ದೇವೆ, ಕೇಂದ್ರದಲ್ಲಿ ಭಾರತದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕ ಅಂಬಾಸಡರ್ ಯಾರು ಅಂತಂದ್ರೆ ನಿಶ್ಚಿತವಾಗಿಯೂ ಅದು ರಾಹುಲ್ ಗಾಂಧಿ. ಕರ್ನಾಟಕದಲ್ಲಿ ಆ ಸ್ಥಾನವನ್ನ ತಾವು ತುಂಬುತ್ತಾ ಇದ್ದೀರಿ ಅನ್ನೋದು ನನ್ನ ಮಾತಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ನಿಮ್ಮನ್ನ ಆ ರೀತಿ ಭಾವಿಸಿದ್ದಾರೆ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೈ. RSS ಅನ್ನ ಮತ್ತೆ ಗಟ್ಟಿಗೊಳಿಸುವ ಕೆಲಸವನ್ನ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಾದ್ಯಂತ ಮಾಡ್ತಾ ಇರುವಂತ ಒಂದು ಪುಣ್ಯ ಕೆಲಸವನ್ನು ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದು ನಿಶ್ಚಿತವಾಗಿಯೂ ನಿರ್ವಿವಾದವಾಗಿಯೂ ಪ್ರಿಯಾಂಕಾ ಖರ್ಗೆ ಅವರು, ಅವರ ಕೊಡುಗೆಯನ್ನ RSS ಗಂಭೀರವಾಗಿ ಗಮನಿಸಬೇಕು ಅಂತ ಹೇಳುವ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ನಮಸ್ತೆ.